ಸೊ ಇದರ ಫಲಿತಾಂಶ ಈಗ ಪ್ರಕಟಣೆಯಾಗಿದೆ. PUC ಕಲಾ ವಿಭಾಗದಲ್ಲಿ ಇಬ್ಬರು ಟಾಪರ್ಗಳು ಬಂದಿದ್ದಾರೆ. ಅರ್ಚನಾ 598 ಅಂಕಗಳು, ಸಂಗೀತ 598 ಅಂಕಗಳು. ಕೊಟ್ಟೂರಿನ ಹಿಂದೂ PU ಕಾಲೇಜಿನ ಸಂಗೀತ 598 ಅಂಕಗಳನ್ನು ಪಡೆದಿದ್ದಾರೆ. ಅರ್ಚನಾ ಮತ್ತು ಸಂಗೀತ ಇಬ್ಬರೂ ಕೂಡ PUC ಕಲಾ ವಿಭಾಗದಲ್ಲಿ ಇಬ್ಬರೂ ಕೂಡ ಟಾಪರ್ಗಳಾಗಿದ್ದಾರೆ. ಅರ್ಚನಾ 598 ಅಂಕಗಳು, ಸಂಗೀತ 598 ಅಂಕಗಳನ್ನು ಪಡೆದಿದ್ದಾರೆ. ಕೊಟ್ಟೂರಿನ ಹಿಂದೂ PU ಕಾಲೇಜಿನ ಸಂಗೀತ ಮತ್ತು ಅರ್ಚನಾ ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಕಾಲೇಜು ರಾಜ್ಯಕ್ಕೆ ಪ್ರಥಮ ಸ್ಥಾನ ಲಭಿಸಿರುವಂಥದ್ದು. ಇನ್ನು PUC ಕಲಾ ವಿಭಾಗದಲ್ಲಿ ಇಬ್ಬರು ವಿದ್ಯಾರ್ಥಿನಿಗಳು ಕೂಡ ಇಲ್ಲಿ ಟಾಪರ್ ಇದ್ದಾರೆ. ಅರ್ಚನಾ ಮತ್ತು ಸಂಗೀತ ಇಬ್ಬರೂ ಸಹಿತ 598 ಅಂಕಗಳನ್ನು ಪಡೆದಿದ್ದಾರೆ. ಕೊಟ್ಟೂರಿನ ಹಿಂದೂ PU ಕಾಲೇಜಿನಲ್ಲಿ ಓದುತ್ತಾ ಇದ್ದರು ಇಬ್ಬರೂ ಸಹಿತ, ಅರ್ಚನಾ ಮತ್ತು ಸಂಗೀತ. ಕಲಾ ವಿಭಾಗದಲ್ಲಿ ಇಬ್ಬರೂ ಕೂಡ ಟಾಪರ್ ಆಗಿದ್ದಾರೆ. ಅರ್ಚನಾ ಮತ್ತು ಸಂಗೀತ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಆ ಒಂದು ಕಾಲೇಜು. ಕೊಟ್ಟೂರಿನ ಹಿಂದೂ PU ಕಾಲೇಜಿನ ಸಂಗೀತ ಮತ್ತು ಅರ್ಚನಾ ಕಲಾ ವಿಭಾಗದಲ್ಲಿ ತೆಗೆದಿರುವಂತಹ ಈ ಒಂದು ಅಂಕ 598 ಅಂಕ. ಇಬ್ಬರೂ ಸಹಿತ ಅರ್ಚನಾ ಮತ್ತು ಸಂಗೀತ ಇಬ್ಬರೂ 598 ಅಂಕಗಳನ್ನು ಪಡೆದಿದ್ದಾರೆ. PUC ಕಲಾ ವಿಭಾಗದಲ್ಲಿ ಅರ್ಚನಾ 598 ಅಂಕಗಳು, ಸಂಗೀತ ಸಹಿತ 598 ಅಂಕಗಳನ್ನು ಪಡೆದಿದ್ದಾರೆ. ಕೊಟ್ಟೂರಿನ ಹಿಂದೂ PU ಕಾಲೇಜಿನ ಸಂಗೀತ ಮತ್ತು ಅರ್ಚನಾ ಇಬ್ಬರು ಕೂಡ ಆ ಒಂದು ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಸೊ ರಿಸಲ್ಟ್ ಈಗಾಗಲೇ ಪ್ರಕಟಣೆಯಾಗಿದೆ. PUC ವಿದ್ಯಾರ್ಥಿಗಳು ಯಾರೆಲ್ಲ ಇನ್ನೂ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿಲ್ಲ, ನೀವು ಚೆಕ್ ಮಾಡ್ಕೊಳ್ಬೋದು. ಕಲಾ ವಿಭಾಗದಲ್ಲಿ ಅರ್ಚನಾ ಮತ್ತು ಸಂಗೀತ ಇಬ್ಬರೂ ಕೂಡ ರಾಜ್ಯಕ್ಕೆ ಮತ್ತು ಮುಖ್ಯವಾಗಿ ಇಲ್ಲಿ ಅವರ ಒಂದು ಕಾಲೇಜು ಸಹಿತ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದೆ. PUC ಕಲಾ ವಿಭಾಗದಲ್ಲಿ ಇಬ್ಬರೂ ಕೂಡ ಟಾಪರ್ ಆಗಿದ್ದಾರೆ. ಒಂದೇ ಕಾಲೇಜಿನವರು ಅರ್ಚನಾ ಮತ್ತು ಸಂಗೀತ ಇಬ್ಬರು 598 ಅಂಕಗಳನ್ನು ಪಡೆದಿದ್ದಾರೆ. ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಕಾಲೇಜು ಈಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. PUC ಕಲಾ ವಿಭಾಗದಲ್ಲಿ ಇಬ್ಬರೂ ಕೂಡ ಟಾಪರ್ ಆಗಿದ್ದರು. ಅರ್ಚನಾ 598 ಅಂಕಗಳು, ಸಂಗೀತ 598 ಅಂಕಗಳು. ಕೊಟ್ಟೂರಿನ ಹಿಂದೂ PU ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಗಳು. ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಕಾಲೇಜು ಈಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದೆ. ಸೊ ಹೀಗಿರಬೇಕಾದ್ರೆ ಫೆಬ್ರವರಿ 28ರಿಂದ ಆರಂಭವಾದಂತಹ ಈ ಒಂದು ಎಕ್ಸಾಮ್ ಮಾರ್ಚ್ 17ಕ್ಕೆ ಮುಕ್ತಾಯವಾಗುತ್ತೆ. ಅದರ ಫಲಿತಾಂಶ ಈಗ ಪ್ರಕಟಣೆ ಆಗ್ತಾ ಇದೆ. ಈಗಾಗಲೇ ಯಾರೆಲ್ಲ ಎಕ್ಸಾಮ್ಸ್ಗಳನ್ನು ಬರೆದಿದ್ದಾರೆ ಅದರಲ್ಲಿ 86% ಸ್ಟೂಡೆಂಟ್ಸ್ಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡೋದಾದರೆ ಈ ವರ್ಷ ಅತಿ ಹೆಚ್ಚಾಗಿ ಸ್ಟೂಡೆಂಟ್ಸ್ಗಳು ಪಾಸ್ ಆಗಿದ್ದಾರೆ. ಕಳೆದ ಬಾರಿ ಕೇವಲ 73% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರು, ಪಾಸ್ ಆಗಿದ್ದರು. ಹೀಗಿರಬೇಕಾದ್ರೆ ಈ ವರ್ಷ 86% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ನಾವು ನೋಡೋದಾದರೆ ಸಂಗೀತ ಮತ್ತು ಅರ್ಚನಾ ಇಬ್ಬರು ವಿದ್ಯಾರ್ಥಿಗಳು 598 ಅಂಕಗಳನ್ನು ಪಡೆದಿದ್ದಾರೆ. ಅವರ ಒಂದು ಕಾಲೇಜಿಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಕೊಟ್ಟೂರಿನ ಹಿಂದೂ PU ಕಾಲೇಜು ಈಗ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ದಿಶಾ 600 ಅಂಕಗಳಿಗೆ 600 ಅಂಕಗಳನ್ನು ಪಡೆದರೆ, ಕಲಾ ವಿಭಾಗದಲ್ಲಿ ಅರ್ಚನಾ ಮತ್ತು ಸಂಗೀತ ಇಬ್ಬರೂ ಸಹಿತ 598 ಅಂಕಗಳನ್ನು ಪಡೆದು ತಮ್ಮ ಕಾಲೇಜಿಗೆ, ತಮ್ಮ ಊರಿಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. PUC ಕಲಾ ವಿಭಾಗದಲ್ಲಿ ಇಬ್ಬರೂ ಕೂಡ ಟಾಪರ್ ಆಗಿದ್ದಾರೆ. ಒಂದೇ ಕಾಲೇಜಿನ ವಿದ್ಯಾರ್ಥಿನಿಗಳು ಇವರಿಬ್ಬರೂ ಸಹಿತ, ಅರ್ಚನಾ ಮತ್ತು ಸಂಗೀತ ಇಬ್ಬರೂ ಕೂಡ ಟಾಪರ್ ಆಗಿದ್ದಾರೆ. ಈಗ ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಕಾಲೇಜು ಈಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. ಈಗಾಗಲೇ PUCಯ ಫಲಿತಾಂಶ ಪ್ರಕಟಣೆಯಾಗಿದೆ. ಯಾರೆಲ್ಲ ರಿಸಲ್ಟ್ಗಳನ್ನು ಚೆಕ್ ಮಾಡಿಕೊಂಡಿಲ್ಲ, ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೋಬೋದು. ಕೆಲವೊಂದಿಷ್ಟು ಆ್ಯಪ್ಗಳ ಮುಖಾಂತರವೂ ಸಹಿತ ರಿಸಲ್ಟನ್ನು, ಫಲಿತಾಂಶವನ್ನು ಚೆಕ್ ಮಾಡ್ಕೋಬೋದು. ಅದರ ಜೊತೆಗೆ ನಿಮ್ಮ ಮೊಬೈಲ್ಗಳೇನಾದರೂ ಲಿಂಕ್ ಆಗಿದ್ದಲ್ಲಿ SMS ಮುಖಾಂತರವೂ ಕೂಡ ನಿಮಗೆ ಫಲಿತಾಂಶ ಸಿಗುತ್ತೆ. ವಾಟ್ಸಪ್ ಸಂದೇಶದ ಮೂಲಕವೂ ಕೂಡ ನಿಮಗೆ ಮೆಸೇಜ್ಗಳು ಬರುತ್ತೆ.
ಸೊ ಹೀಗಿರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಈ ಹಿಂದೆ 73% PUC ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು. ಆದರೆ ಈ ಬಾರಿ ಅಂದರೆ ಈ ವರ್ಷ 2026 ಸಾಲಿನಲ್ಲಿ ನಾವು ನೋಡೋದಾದರೆ 86% ಸ್ಟೂಡೆಂಟ್ಸ್ಗಳು ಪಾಸ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಿಶಾ ಅನ್ನುವಂತಹ ಯುವತಿ 600 ಅಂಕಗಳಿಗೆ 600 ಅಂಕಗಳನ್ನು ಪಡೆದಿದ್ದರೆ, ಇನ್ನು ಕಲಾ ವಿಭಾಗದಲ್ಲಿ ಅರ್ಚನಾ ಮತ್ತು ಸಂಗೀತ ಇಬ್ಬರೂ ಸಹಿತ 598 ಅಂಕಗಳನ್ನು ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಿಶಾಗೆ 600 ಅಂಕಗಳನ್ನು ಪಡೆದಿದ್ದಾರೆ. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ರು. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ದಿಶಾಗೆ ಈಗ ಪ್ರಥಮ ಸ್ಥಾನ ಲಭಿಸಿದೆ. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ಲು ಈ ಒಂದು ಯುವತಿ. ಈ ಒಂದು ವಿದ್ಯಾರ್ಥಿನಿ 600 ಅಂಕಗಳಿಗೆ ವಾಣಿಜ್ಯ ವಿಭಾಗದಲ್ಲಿ 600 ಅಂಕಗಳಿಗೆ 600 ಅಂಕಗಳನ್ನು ಪಡೆದಿದ್ದಾರೆ. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ರು. ಇನ್ನು ಈ ಒಂದು ವಿಷಯದಿಂದ ಇವರ ಊರಿನ ಜನತೆಗೆ ಮತ್ತು ಇವರ ಕುಟುಂಬಸ್ಥರಿಗೆ ಎಲ್ಲದ ಸಂಭ್ರಮ ಮತ್ತು ಸಡಗರ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಮನೆಯ ಮಗಳು, ನಮ್ಮ ಮನೆಯ ಯುವತಿ, ನಮ್ಮ ಮನೆಯ ವಿದ್ಯಾರ್ಥಿನಿ ಈ ರೀತಿಯಾಗಿ 600 ಅಂಕಗಳಿಗೆ 600 ಅಂಕಗಳನ್ನು ಪಡೆದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.